ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು 3 ದಿನಗಳ ಕಾಲ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಜಿಲ್ಲಾ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೈಸೂರು ಇನ್ನು 3 ದಿನಗಳ ಕಾಲ ರಾಜಕೀಯವಾಗಿ ಈ ತನಿಖೆ ವಿಷಯವಾಗಿ ಸೆಂಟರ್ ಆಗೋದಂತೂ ಫಿಕ್ಸ್. ಮುಡಾ ಹಗರಣ ನಡೆದಿದ್ದು ಎಲ್ಲಿ ಅಂದ್ರೆ ಮೈಸೂರಲ್ಲಿ, ತನಿಖೆ ನಡೀತಾ ಇರೋದು ಎಲ್ಲಿ ಅಂದ್ರೆ ಮೈಸೂರಲ್ಲಿ, ಸಿಎಂ ಪ್ರವಾಸ ಕೈಗೊಳ್ತಿರೋದು ಎಲ್ಲಿ ಅಂದ್ರೆ ಮೈಸೂರಿಗೆ. ಇವತ್ತಿನಿಂದ 3 ದಿನ ಮೈಸೂರು ಜಿಲ್ಲಾ ಪ್ರವಾಸವನ್ನ ಸಿದ್ದರಾಮಯ್ಯ ಕೈಗೊಳ್ತಾ ಇದ್ದಾರೆ. ಇವತ್ತು ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನು ಸಿದ್ದರಾಮಯ್ಯ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರಿಗೆ ಪ್ರತಿಭಟನೆ ಬಿಸಿ ಮುಟ್ಟಿಸಬೇಕು, ಘೇರಾವ್ ಹಾಕಬೇಕು ಅಂತ ಹೇಳಿ ಬಿಜೆಪಿ ಅವರು ತಯಾರಿ ಮಾಡಿಕೊಂಡಿದ್ದಾರೆ. ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಪಾದಯಾತ್ರೆಗೂ ಕೂಡ ತಂತ್ರವನ್ನ ರೂಪಿಸಿದ್ದಾರೆ. ಮುಡಾ ಕಚೇರಿ ಮುಂದೆ ಧರಣಿ ಮಾಡೋದಕ್ಕೂ ತಯಾರಿಗಳಾಗ್ತಾ ಇದೆ. ಇನ್ನೊಂದ್ ಕಡೆ ಅವ್ರು ಹೋದಲ್ಲೆಲ್ಲ ಕಪ್ಪು ಪಟ್ಟಿ ಪ್ರದರ್ಶನಕ್ಕೂ ಕೂಡ ಬಿಜೆಪಿ ಅವರು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಪಾದಯಾತ್ರೆಗೂ ತಂತ್ರವನ್ನ ರೂಪಿಸಿದ್ದಾರೆ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ. ಇನ್ನು ಮುಡಾ ಕಚೇರಿ ಮುಂದೆನೂ ಕೂಡ ಧರಣಿ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನು ನಾಳೆ ಮೈಸೂರಲ್ಲಿ ಗ್ಯಾರಂಟಿ ಯೋಜನೆಗಳ ಸಂಬಂಧ ಪುಸ್ತಕ ಬಿಡುಗಡೆಯನ್ನ ಸಿಎಂ ಮಾಡ್ತಾರೆ. ಭಾನುವಾರ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾರೆ. ಅವರು ಎಲ್ಲೆಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಎಲ್ಲ ಕಡೆ ಹೋಗಿ ಕಪ್ಪು ಪಟ್ಟಿ ಪ್ರದರ್ಶನ, ಪ್ರತಿಭಟನೆ ಬಿಸಿ ಮುಡಿಸೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಅವರು ಇವತ್ತು ಮೈಸೂರಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ, ಒಟ್ಟು 3 ದಿನಗಳ ಕಾಲ, ಜೊತೆಗೆ ಬಿಜೆಪಿ ಅವರ ಪ್ರತಿಭಟನೆ ಬಿಸಿ ಹೇಗಿರುತ್ತೆ, ಪ್ರತಿಭಟನೆಯ ಸ್ವರೂಪ ಹೇಗಿರುತ್ತೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ಮೈಸೂರು ರಿಪೋರ್ಟರ್ ಆನಂದ್. ಸೊ ಮೈಸೂರು ಇನ್ನು 3 ದಿನಗಳ ಕಾಲ ತನಿಖೆ ವಿಷಯವಾಗಿ, ರಾಜಕೀಯ ವಿಷಯವಾಗಿ ಒಂದು ಕೇಂದ್ರ ಬಿಂದು ಆಗೋದಂತೂ ಫಿಕ್ಸ್. ಒಂದ್ ಕಡೆ ದಸರಾ ತಯಾರಿ ನಡೀತಾ ಇದೆ, ಅದಕ್ಕೆ ಸೆಕ್ಯೂರಿಟಿ ಕೊಡಬೇಕು. ಇನ್ನೊಂದ್ ಕಡೆ ಈ ಪ್ರತಿಭಟನೆ ಬಿಸಿಗೆ ಪೊಲೀಸರು ಸೆಕ್ಯೂರಿಟಿಯನ್ನ ಕೊಡಬೇಕಾಗತ್ತೆ. ಆ ನಿಟ್ಟಲ್ಲಿ ಸಿಎಂ ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ಕಾರ್ಯಕ್ರಮಗಳಿಗೆ, ಮತ್ತೆ ಬಿಜೆಪಿಯ ಪ್ರತಿಭಟನೆಯ ಸ್ವರೂಪ ಹೇಗಿರಬಹುದು? ಶರ್ಮಿತಾ, ಏನು ಸಿಎಂ ಸಿದ್ದರಾಮಯ್ಯನವರು ಮೂಡಾ ಟೆನ್ಷನ್ ನಲ್ಲೇ ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬೆಳಗ್ಗೆ 10 ಬೆಂಗಳೂರಿನಿಂದ ನೇರವಾಗಿ ಮೈಸೂರಿನ ಮಂಡ್ಯಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ. ಅಲ್ಲಿಂದ ಏನು ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಮನೆ ಆವರಣ ಇದೆ, ಅಲ್ಲಿ ನಡೆಯುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಳಿಕ ಇಂದು ಮೈಸೂರು ಜಿಲ್ಲಾ ಪ್ರಗತಿ ಸಭೆಯನ್ನು ಕೂಡ ಜಿಲ್ಲಾ ಪಂಚಾಯತ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಆ ಸಭೆ ಕೆಡಿಪಿ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಈ ಮಧ್ಯೆ ಬಿಜೆಪಿಯು ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು, ಅಂದ್ರೆ ಸಿಎಂ ಏನು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ, ಅವರು ರಾಜೀನಾಮೆಯನ್ನು ಕೊಡಬೇಕು, ಮೂಡಾ ಹಗರಣದಲ್ಲಿ ಅವರು ತಪ್ಪಿತಸ್ಥರು ಅಂತ ಹೇಳಿ ಅವರ ರಾಜೀನಾಮೆಗೆ ಈಗಾಗಲೇ ಒತ್ತಾಯಿಸ್ತಾ ಇದ್ದಾರೆ. ಹಾಗಾಗಿ ಏನು ಕೆಡಿಪಿ ಸಭೆಯಲ್ಲಿ ಬರುವಂತಹ ಸಿಎಂಗೆ ಮುತ್ತಿಗೆ ಹಾಕಲಿಕ್ಕೂ ಕೂಡ ಅವರು ಸಿದ್ಧತೆ ನಡೆಸಿದ್ದಾರೆ. ಅಲ್ಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಇನ್ನೊಂದು ಕಡೆ ಏನು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ನೈತಿಕವಾಗಿ ಬೆಂಬಲವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಏನಿದೆ, ಎಲ್ಲಾ ಕಾರ್ಯಕರ್ತರು ಕೂಡ ಸಿಎಂ ಸಿದ್ದರಾಮಯ್ಯ ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲ ನಾವು ಇರ್ತೇವೆ, ಅವರಿಗೆ ಬೆಂಬಲವನ್ನು ಕೊಡ್ತೀವಿ ಅನ್ನುವಂತ ಮಾತುಗಳನ್ನ ಈಗಾಗಲೇ ಆಡಿರುವಂತದ್ದು. ಸದ್ಯಕ್ಕೆ ಇವತ್ತು ಎಫ್ಐಆರ್ ಆಗಬೇಕು. ಆದ್ರೆ ನಿನ್ನೆ ಏನು ಒಂದು ಹೈಡ್ರಾಮಾ ನಡೀತು, ಸರ್ಟಿಫೈಡ್ ಕಾಪಿ ಸಿಗಬೇಕಾಗಿತ್ತು, ಅದು ಸಿಕ್ಕಿಲ್ಲ ಕಾರಣ ನಿನ್ನೆ ಎಫ್ಐಆರ್ ಆಗಲಿಲ್ಲ. ಅದು ನಿನ್ನೆ ಸಂಜೆ ವೇಳೆಗೆ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಏನಿದ್ದಾರೆ ಉದೇಶ್ ಅವರಿಗೆ ಸಿಕ್ಕಿದೆ. ಇಂದು ಅವರು ಬೆಳಗ್ಗೆ 10 ನಂತರ ಎಫ್ಐಆರ್ ಮಾಡ್ತಾರೆ ಅಥವಾ ಇಂದು ಸಂಜೆ ಒಳಗೆ ಎಫ್ಐಆರ್ ಮಾಡ್ತಾರೆ, ಕಾದು ನೋಡಬೇಕು. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಏನು ಇದ್ದಾರೆ ಇವರು ಪವರ್ ಸೆಂಟರ್ ಅಂತ ಹೇಳ್ಬಹುದು. ಇಲ್ಲಿ ಸದ್ಯಕ್ಕೆ ಒಂದು ಕಡೆ ಬಿಜೆಪಿಯ ಪ್ರತಿಭಟನೆಯ ಬಿಸಿಯನ್ನ ಎದುರಿಸಬೇಕಾಗುತ್ತೆ, ಮತ್ತೊಂದು ಕಡೆ ಪೊಲೀಸರಿಗೂ ಕೂಡ ತಲೆನೋವಾಗಿ ಪರಿಣಮಿಸಿರುವುದೇನೆಂದ್ರೆ, ಒಂದು ಕಡೆ ದಸರಾ ಸಿದ್ಧತೆ ನಡೀತಾ ಇದೆ, ಅಲ್ಲಿಯೂ ಕೂಡ ಎಲ್ಲಾ ಸೆಕ್ಯೂರಿಟಿಯನ್ನು ಕೊಡಬೇಕು. ಮತ್ತೊಂದು ಕಡೆ ಬಿಜೆಪಿಯ ಪ್ರತಿಭಟನೆ ಬಿಸಿ ಇದೆ, ಅಲ್ಲೂ ಕೂಡ ಸೆಕ್ಯೂರಿಟಿಯನ್ನು ಕೊಡಬೇಕು. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರಿನ ಇವತ್ತು ಏನು 3 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ, ಅಲ್ಲೆಲ್ಲವೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನು ಕೊಡಬೇಕು. ಅಲ್ಲೆಲ್ಲವೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಹಾಗೂ ನಾಯಕರು ಪ್ರತಿಭಟನೆಯನ್ನ ಮಾಡಬಹುದು. ಹಾಗಾಗಿ ಒಂದು ರೀತಿಯಲ್ಲಿ ಮೈಸೂರು ಪವರ್ ಸೆಂಟರ್ ಆಗಿದೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರಿಗೆ ಇಂದು ಏನಾದರೂ ಎಫ್ಐಆರ್ ದಾಖಲಾದ್ರೆ ತಲೆನೋವು ಮತ್ತಷ್ಟು ಹೆಚ್ಚಲಿದೆ. ಶರ್ಮಿತಾ, ಇನ್ನು ಮುಡಾ ಕಚೇರಿಗೆ ಭದ್ರತೆ ಬಗ್ಗೆ ಜೊತೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದಾರೆ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಅಂತ ಮಾಹಿತಿ ಸಿಕ್ಕಿದೆ ಬಿಜೆಪಿಯವರು. ಇದಕ್ಕೆ ಪರ್ಮಿಷನ್ ಎಲ್ಲ ತಗೊಳ್ಬೇಕಾಗುತ್ತೆ. ಆ ಪ್ರಕ್ರಿಯೆ ಎಲ್ಲ ಆಗಿದೆಯಾ ಅಥವಾ ಏಕಾಏಕಿ ತಮಗೆ ಇಷ್ಟ ಬಂದಂತೆ ಪ್ರತಿಭಟನೆ ಮಾಡೋದು ಪಾದಯಾತ್ರೆಗೆ ಬಿಜೆಪಿಯವರು ಮುಂದಾಗಿದ್ದಾರಾ? ಶರ್ಮಿತಾ, ಪಾದಯಾತ್ರೆ ಮಾಡಲಿಕ್ಕೆ ಪರ್ಮಿಷನ್ ತಗೋಬೇಕು. ಆದ್ರೆ ಸದ್ಯಕ್ಕೆ ಬಿಜೆಪಿ ಅವರು ಆ ಪರ್ಮಿಷನ್ ಇನ್ನೂ ತಗೊಂಡಿಲ್ಲ. ಆದ್ರೆ ಪರ್ಮಿಷನ್ ಕೊಡ್ಲಿಕ್ಕೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಆಗೋದಿಲ್ಲ. ಯಾಕಂದ್ರೆ ಈಗಾಗಲೇ ಪೊಲೀಸರು ಸಿಎಂ ಸಿದ್ದರಾಮಯ್ಯನವರಿಗೂ ಸೆಕ್ಯೂರಿಟಿಯನ್ನು ಕೊಡಬೇಕು. ದಸರಾ ಕಾರ್ಯಕ್ರಮಗಳು ಏನು ಈಗ ಯುವ ಸಂಭ್ರಮ ಎಲ್ಲ ಶುರುವಾಗಿದೆ, ಅಲ್ಲೂ ಕೂಡ ಸೆಕ್ಯೂರಿಟಿಯನ್ನು ಕೊಡಬೇಕು. ಹಾಗಾಗಿ ಭದ್ರತೆಯ ಕಾರಣಕ್ಕಾಗಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಒಂದು ವೇಳೆ ವಿತೌಟ್ ಪರ್ಮಿಷನ್ ಮಾಡ್ತೀವಿ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಒಟ್ಟಿನಲ್ಲಿ ಇಂದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರತಿಭಟನೆಯ ಕಾವು ಹೆಚ್ಚಲಾಗಿದೆ. ಜೊತೆಗೆ ಎಫ್ಐಆರ್
FIR ದಾಖಲಾದ್ರೆ ಒಂದು ವೇಳೆ ಹಿಂದೆ ನೋಟಿಸ್ ಕೊಡ್ತಾರಾ ಅಥವಾ ಬರ್ಲಿಕ್ಕೆ ಹೇಳ್ತಾರ, ಇವೆಲ್ಲವೂ ಕೂಡ ಮೈಸೂರಿನಲ್ಲಿ ಸದ್ಯಕ್ಕೆ ಬೆಳವಣಿಗೆಗಳು ಆಗಬೇಕು. ಇವೆಲ್ಲದರ ಕುರಿತು ಏನು ಲೋಕಾಯುಕ್ತ SP ಉದೇಶ್ ಅವರಿದ್ದಾರೆ, ಅವರು ಲೋಕಾಯುಕ್ತ ಕಚೇರಿಗೆ ಬಂದ ಬಳಿಕವಷ್ಟೇ ಲೀಗಲ್ ಟೀಮ್ ಏನಿದೆ ಅವರ ಜೊತೆ ಡಿಸ್ಕಷನ್ ಮಾಡಿದ ಬಳಿಕ ಸಂಜೆ ವೇಳೆಗೆ FIR ಆಗುವ ಎಲ್ಲಾ ಸಾಧ್ಯತೆಗಳಿದೆ. ಅಲ್ಲದೆ ಸದ್ಯಕ್ಕೆ ಬಿಜೆಪಿ ಅವರು ಯಾವ ರೀತಿ CM ಸಿದ್ದರಾಮಯ್ಯ ಅವರಿಗೆ ಪ್ರತಿಭಟನೆ ಕಾವನ್ನು ಮುಟ್ಟಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಶರ್ಮಿತಾ, ನೋಡೋಣ 10:30 ನಂತರ ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಮೈಸೂರಲ್ಲಿ ಅಂತ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.